ಸರ್ಕಾರದಲ್ಲಿ ನಿಗಮ ಮಂಡಳಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನ ರಾಗಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಸಮಾಧಾನಿತರಿಗೆ ಎಲ್ಲಾ ಸಚಿವರು ನಮಗೆ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲವರನ್ನ ಗುರುತಿಸಿದೀವಿ, ಕೆಲವು ರೊಟೇಷನ್ ಆಗುತ್ತೆ, 2 ವರ್ಷ ಅಂತ ನಾವು ಹೇಳಿದೀವಿ. ಮುಂದಿನ ಹಂತದಲ್ಲಿ 39 ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಹೀಗೆ ಕಾರ್ಯಕರ್ತರನ್ನ ನೇಮಕ ಮಾಡಬೇಕಾಗಿದೆ, ಗೊತ್ತಿದೆ ಅಂತ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನೀವೇನು ಹೇಳಿದ್ರು ನಾ ಕೇಳೋದಿಲ್ಲ. ನಿಮ್ಮ ಪ್ರಶ್ನೆಗೆ ನೀವೇ ಬೇಕಾದಂಥದ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ, ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ಗೆ ಕೆಲವರಿಗೆಲ್ಲ ನಾವು ಗುರುತಿಸಿದ್ದೀವಿ. ತಿರ್ಗಾ ರೊಟೇಷನ್ ಆಗ್ತದೆ, 2 ವರ್ಷ ಮಾತ್ರ ಅಂತ ಹೇಳಿದ್ದೀವಿ. 2 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟರು ಸೇವೆ ಮಾಡ್ಬೋದು. ಅದರಿಂದ ಯಾರು ಏನು ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನು 100 ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಈಗ ಫಸ್ಟ್ ಲೈನ್ 39 ಮಾಡಿದ್ದೀವಿ, ತಿರ್ಗಾ ಇನ್ನೊಂದು 39 ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಕೆಲವರು ಬ್ಲಾಕಲ್ಲಿ ದುಡ್ದಂಥವ್ರು, ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ನೂ ಮಾಡಬೇಕಾಗಿದೆ.